ಸದ್ದಿಲ್ಲದೆ ಹಸೆಮಣೆ ಏರಿದ ಅಮೃತ ವಶಿನಿ ಖ್ಯಾತಿಯ ನಟಿ. ಜಿಮ್ ಟ್ರೈನರ್ ಅನ್ನೇ ಲೈಫ್ ಪಾರ್ಟ್ನರ್ ಮಾಡ್ಕೊಂಡ್ರ ರಜನಿ. ಹುಡುಗನ ಹೃದಯ ಜಾಲತಾಣದಲ್ಲಿ ರಜನಿ ಮದುವೆ ಫೋಟೋಸ್ ಫುಲ್ ವೈರಲ್. ಇತ್ತೀಚಿನ ದಿನಗಳಲ್ಲಿ ಬೆಸ್ಟ್ ಫ್ರೆಂಡ್ ಆಗಿ ಮದುವೆಯಾಗುವವರು ತುಂಬಾ ಜನ ಇದ್ದಾರೆ. ಅದರಲ್ಲೂ ಈ ಜೋಡಿ ಜಸ್ಟ್ ಫ್ರೆಂಡ್, ನಾವಿಬ್ರು ಲವ್ ಮಾಡ್ತಾ ಇಲ್ಲ, ನಮ್ಮ ಮಧ್ಯೆ ಯಾವ ರೀತಿ ಸಂಬಂಧನೂ ಇಲ್ಲ ಅಂತಲೇ ಮದುವೆ ಆಗ್ಬಿಟ್ಟಿದ್ದಾರೆ. ಹಾಗೇನೆ ಇಂದು ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರುವಂತಹ ವಿಷಯ ಕೂಡ ತಿಳಿದು ಬಂದಿದೆ. ಕನ್ನಡ ಕಿರುತೆರೆ ನಟಿ ರಜನಿ ಹಾಗೆ ಜಿಮ್ ಟ್ರೈನರ್ ಅರುಣ್ ಮಧ್ಯೆ ಲವ್ವಿ ಡವಿ ಇದೆ ಅನ್ನುವಂತಹ ಅನುಮಾನ ಎಲ್ರಿಗೂ ಇತ್ತು. ಆ ಥರ ಏನೂ ಇಲ್ಲ, ನಾವು ಫ್ರೆಂಡ್ಸ್ ಮಾತ್ರ ಅಂತ ರಜನಿ ಹೇಳ್ತಾ ಇದ್ರು. ಆದ್ರೆ ಇದೀಗ ಸದ್ದಿಲ್ಲದೆ ಇಬ್ರು ಸಹ ಮದುವೆ ಆಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಈ ಮದುವೆಯಲ್ಲಿ ಪೋಷಕರು ಹಾಗೆ ಆಪ್ತರ ಸಮ್ಮುಖದಲ್ಲಿ ನಟಿ ರಜನಿ ಹಾಗೆ ಅರುಣ್ ವೆಂಕಟೇಶ್ ಮದುವೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಫನ್ನಿ ರೀಲ್ಸ್ ಗಳನ್ನ ಮಾಡ್ತಾ ಗಮನ ಸೆಳೀತಾ ಇದ್ರು. ಅದನ್ನ ನೋಡಿದಾಗಲೇ ಇಬ್ರು ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಭಿಮಾನಿಗಳು ಸಹ ಊಹೆ ಮಾಡಿದ್ರು. ಆದ್ರೆ ಅದನ್ನ ಇಬ್ರು ಸಹ ಒಪ್ಕೊಳ್ತಾ ಇರಲಿಲ್ಲ. ಈಗ ಇಬ್ರು ಹೊಸ ಬಾಳಿಗೆ ಕಾಲಿಟ್ಟಿರುವಂತಹ ಹಾಗೆ ಸಂಬಂಧಿಸಿದಂತಹ ಫೋಟೋ ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ. ಹೊಸ ಧಾರಾವಾಹಿಯಲ್ಲಿ ಮಿಂಚೋಕೆ ರಜನಿ ರೆಡಿ. ಕರೆಯದೆ ಮದುವೆ ಆಗಲ್ಲ ಎಂದು ಗೊತ್ತಿಲ್ಲದೆ ಮದುವೆ ಆಗ್ಬಿಟ್ರು. ಇನ್ನು ಅಮೃತ ವಶಿನಿ ಧಾರಾವಾಹಿಯಲ್ಲಿ ನಟನೆ ಮಾಡಿ ರಜನಿ ಮನೆ ಮಾತಾಗಿದ್ರು. ನಂತರ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಅಂತರ ಅನ್ನುವಂತಹ ಪಾತ್ರದಲ್ಲಿ ಗಮನ ಸೆಳೆದಿದ್ರು. ಇತ್ತೀಚೆಗೆ ನೀ ಇರಲು ಜೊತೆಯಲ್ಲಿ ಎಂಬಂತಹ ಹೊಸ ಧಾರಾವಾಹಿಯಲ್ಲಿ ಕೂಡ ಬಣ್ಣವನ್ನ ಹಚ್ಚಿದ್ರು. ಅದೇ ಸಮಯದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ನಾನು ಅರುಣ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ಕೊಂಡಿದ್ರು. ಆದ್ರೆ ಇಬ್ರು ಮದುವೆ ಆಗಿದ್ದಾರೆ ಅಂತ ಸಾಕಷ್ಟು ಜನ ಭಾವಿಸಿದ್ರು. ಗಂಡ ಹೆಂಡತಿ ಸೇರಿ ಒಟ್ಟಿಗೆ ರೀಲ್ಸ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ರು. ಈ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಯಾರನ್ನು ಕರೆಯದೆ ನಾನು ಮದುವೆ ಆಗ್ತೀನಾ, ಕದ್ದು ಮುಚ್ಚಿ ಮದುವೆ ಯಾಕೆ ಆಗ್ಬೇಕು, ಮದುವೆ ಅನ್ನೋದು ಖುಷಿಯ ವಿಚಾರ, ಎಲ್ರಿಗೂ ಹೇಳ್ತೀನಿ, ಇನ್ನು ಮದುವೆ ಆಗಿಲ್ಲ, ಅದೆಲ್ಲ ಬರೀ ಗಾಸಿಪ್ ಅಷ್ಟೇ, ನಾವಿಬ್ರು ಗಂಡ ಹೆಂಡತಿ ಅಲ್ಲ, ಫ್ರೆಂಡ್ಸ್ ಅಷ್ಟೇ, ರೀಲ್ಸ್ ಮಾಡೋದಕ್ಕೆ ವಿಡಿಯೋ ಪಾರ್ಟ್ನರ್ ಅಷ್ಟೇ ಅಂತ ರಜನಿ ಅವರು ಹೇಳಿದ್ರು. ಸ್ನೇಹಿತನನ್ನೇ ಮದುವೆ ಆಗಬಹುದಾ ಎನ್ನುವಂತಹ ಪ್ರಶ್ನೆ ಕೇಳಿದಾಗ ರಜನಿ ಅದರಲ್ಲಿ ತಪ್ಪೇನಿಲ್ಲ, ಸ್ನೇಹಿತರೆ ಬಹಳ ಅರ್ಥ ಮಾಡ್ಕೊಳ್ಳೋದು, ಸ್ನೇಹಿತರೆ ಮದುವೆ ಆದ್ರೆ ತಪ್ಪಿಲ್ಲ, ಅವರನ್ನ ಬಿಟ್ಟು ಬೇರೆಯವರನ್ನ ಆದ್ರೂ ಸಹ ತಪ್ಪಿಲ್ಲ, ಆದಾಗ ನೋಡೋಣ ಅಂತ ರಜನಿ ಹೇಳಿ ನಕ್ಕಿದ್ರು. ಹೇಳ್ದಂತೆ ಈಗ ಸ್ನೇಹಿತ ಅರುಣ್ನನ್ನೇ ಮದುವೆ ಕೂಡ ಆಗಿದ್ದಾರೆ. ಅಮೃತ ವಶಿನಿ ಧಾರಾವಾಹಿಯ ಅಮೃತ ಪಾತ್ರ ರಜನಿಗೆ ಒಳ್ಳೆ ಹೆಸರನ್ನ ತಂದುಕೊಡ್ತು. 2012ರಲ್ಲಿ ಈ ಧಾರಾವಾಹಿ ಪ್ರಸಾರ ಆಗಿತ್ತು. ಹೇಮಾ ಚೌಧರಿ ಸೇರಿ ಹಲವಾರು ಜನ ಈ ಧಾರಾವಾಹಿಯಲ್ಲಿ ಮಿಂಚಿದ್ರು. ಬಳಿಕ ಆತ್ಮಬಂಧನ ಎಂಬಂತಹ ಮತ್ತೊಂದು ಧಾರಾವಾಹಿಯಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಇನ್ನು ಅಂಬುಜ ಎಂಬ ಸಿನಿಮಾದಲ್ಲಿ ಕೂಡ ರಜನಿ ನಟನೆ ಮಾಡಿದ್ದು, ಅದರಲ್ಲಿ ಲಂಬಾಣಿ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅಂದಹಾಗೆ ಸೂಪರ್ ಕ್ವೀನ್ ರಿಯಾಲಿಟಿ ಶೋನಲ್ಲಿ ತಮಗೂ ಒಬ್ಬ ಗೆಳೆಯ ಇರೋದಾಗಿ ರಜನಿ ಹೇಳ್ಕೊಂಡಿದ್ರು. ಆದ್ರೆ ಅದು ಯಾರು ಅನ್ನೋದನ್ನ ರಿವೀಲ್ ಮಾಡಿರ್ಲಿಲ್ಲ. ಕೊನೆಗೂ ಸಹ ಆ ಗೆಳೆಯ ಅರುಣ್ ವೆಂಕಟೇಶ್ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಇನ್ನು ಹಲವಾರು ಸ್ಟಾರ್ ಸಿಂಗರ್, ಡಾನ್ಸಿಂಗ್ ಸ್ಟಾರ್ಸ್, ಮಜಾ ಟಾಕೀಸ್, ಸೂಪರ್ ಕ್ವೀನ್ ಸೇರಿ ಕೆಲವೊಂದು ಶೋಗಳಲ್ಲಿ ರಜನಿ ಮಿಂಚಿದ್ರು. ಒಟ್ಟಿನಲ್ಲಿ ರಜನಿಯವರು ಇನ್ಮುಂದೆ ತೆರೆ ಮೇಲೆ ಕಾಣ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗಗನ ಜಿ, ಸ್ಪೀಡ್ ಫಿಲ್ಮಿ ಮ್ಯೂಸಿಕ್.